ಸೊ ಬನ್ನಿ ಫಸ್ಟ್ ಸ್ಯಾರಿ ಹಾಕೊಂಡ್ಬಿಡೋಣ. ಬಳೆ ಬೇರೆ ಆಗ್ತಾ ಇಲ್ಲ. ಯಾರಾದ್ರೂ ಇವತ್ತು ಕೋಪ ಮಾಡ್ಕೋತಾರಾ? ಅದಕ್ಕೆ ಫ್ಯಾಮಿಲಿ ತೋರಿಸ್ತಾ ಇದೀನಿ ನೋಡಿ. ಬರ್ಬೇಕು ಅಂದ್ರೆ ಹಿಂಸೆ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಫಸ್ಟ್ ಪೂಜೆ ಮಾಡ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಹಾಕ್ಬಿಡಿ, ಡೌನ್ ಮಾಡಿ. ಓಕೆ ಐಸ್ಕ್ರೀಮ್ ಒಂದು ನಿಮಿಷ ಮಡ್ಗಕ್ಕೆ ಹಾಕಿಲ್ವಾ? ಹಾಡು ಹೇಳಿ, ಸುಮ್ಮನೆ ಕೊಟ್ಬಿಡ್ತಾರ. ಹಾಡು ಹೇಳಿದ್ರೆ 500 ಈಗ. ಹೋಗಿ ಹಿಂಗೋಗಿ ಹಂಗೆ ಗಂಡು ಮಗು ಎತ್ಕೊಂಡ್ ಬಾ. ಹೋಗ್ಬೇಡ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸ್ಪೆಷಲ್ ಡೇಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಗೊತ್ತು ನಿಮ್ಗೆಲ್ರಿಗೂ ನನ್ನ ಸೀಮಂತ ನಡೀತದೆ. ಸೊ ಇವಾಗ ನಾನು ಮೇಕಪ್ ಆಗಿದ್ದೀನಿ. ಮೇಕಪ್ ಬೈ ಹಿರಣ್ಮಯಿ ಅವರು ಮೇಕಪ್ ಮಾಡಿದ್ದಾರೆ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿದ್ದಾರೆ. ಇವಾಗ ನಾನು ಸ್ಯಾರಿ ಹಾಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಸ್ಯಾರಿ ಹಾಕ್ಕೊಂಡು ಬಂದು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಹೇಗೆ ಕಾಣಿಸುತ್ತೆ ಔಟ್ಲುಕ್ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಎಲ್ಲನೂ ಕವರ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಸ್ವಲ್ಪ ಕವರ್ ಮಾಡಿ ಈ ವ್ಲಾಗ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ನನ್ನ ಡೇ ಅಂತ. ಸೊ ಒಂದು ಫಸ್ಟು ಸ್ಯಾರಿ ಹಾಕೊಂಡ್ಬಿಡೋಣ. ತುಂಬ ಅಂದರೆ ತುಂಬ ಸ್ವೆಟ್ ಆಗ್ತಾ ಇದೆ. ಯಾರು ಬಳೆ ಬೇರೆ ಆಗ್ತಾ ಇಲ್ಲ. ನಿನ್ನೆ ನೋಡಿದ್ರೆ ಕರೆಕ್ಟಾಗಿ ಆಗ್ತಾ ಇತ್ತು, ಇವಾಗ ನೋಡಿದ್ರೆ ಫುಲ್ಲು ಸೋಪೆಲ್ಲ ಹಾಕಿ ಹಾಕಿದ್ರೂ ಆಗ್ತಾ ಇಲ್ಲ. ಟೈಮ್ ಬೇರೆ ಆಗ್ತಾರೆ ಅಂತ ಬೈತಾ ಇದ್ದಾರೆ. ಅಪ್ಪ ಈ ಫಂಕ್ಷನ್ ಅಂತ ಅಂದರೆ ರೆಡಿ ಆಗೋದು ಏನೇ ಎಷ್ಟೇ ಫಾಸ್ಟಾಗಿ ಇತ್ತು, ಎಷ್ಟೇ ಇದು ಮಾಡಿದ್ರು ಪಾಪ ಇವ್ರು ಮೇಕಪ್ ಎಷ್ಟು ಬೇಗ ಬಂದು ಕೂತ್ಕೊಂಡಿದ್ರು. ನಾವೇ ಆರಾಮಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲೇಟ್ ಮಾಡಿದ್ರೆ ಈಗ ಫುಲ್ ಲೇಟೇ ಆಗ್ತಾಯಿದೆ. ಲೇಟೇ ಆಗೋಯ್ತು. ಬಳೆ ಬೇರೆ ಆಗ್ತಾಯಿಲ್ಲ. ಹೆಂಗೆ ಕಾಣಿಸ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ, ನೀವೇ ಹೇಳಬೇಕು. ಸೊ ಇದು ಹೇರ್ ಸ್ಟೈಲು. 9 ಗಂಟೆ ಶುರು ಆಗಿರುತ್ತೆ. ಇದು 9 ಗಂಟೆ ಪಾಪ ರೆಡಿ ಆಗ್ಬಿಡ್ತಾ ಇಲ್ಲ ಅವ್ರಿಗೆ. ನಮ್ಮ ಯಜಮಾನ್ ನೋಡಿ ಎಷ್ಟು ಚೆನ್ನಾಗಿ 3.5 hour ಆಗೈತೆ ರೆಡಿಯಾಗಿ, ಇನ್ನೂ ರೆಡಿ ಆಗದೆ ನಿಂತವಳಿಲ್ಲಿ. ಇವಾಗ ಬೇರೆ ಬಂದ್ಬಿಟ್ಟು ಇದು ಮಾಡ್ಕೊಂಡು ಮತ್ತೆ ಟ್ರೈ ಮಾಡ್ತಾಳೆ ಕೋಪ. ಅಲ್ಲ, ಯಾರಾದ್ರೂ ಇವತ್ತು ಕೋಪ ಮಾಡ್ಕೋತಾರಾ? ಕಳಿಸ್ತಾರ ಕೋಪ ಮಾಡ್ಕೋತಾರಾ? ಆಯ್ತು ಬಂದಿನ ಆರಾಮಾಗಿರು, ಇವತ್ತು ನಿಂಗೆ ಫುಲ್ ಖುಷಿಯಾಗಿರೋ ಅಂತ ಹೇಳ್ಬೇಕು. ಬಂದು ಅಂತ ಫುಲ್ ಕೋಪ ಮಾಡ್ಕೊಂಡ್ರೆ ಬಿಡ ಎಂಜಾಯ್ ಮಾಡಿ. ಹೆಂಗಿದ್ರು ಹೋಗ್ತಾರೆ, ಎಂಜಾಯ್ ಮಾಡ ಕಳಿಸ್ಕೊಡ್ತೀವಲ್ಲ, ಎಂಜಾಯ್. ಇದೇನು ಇಷ್ಟೊಂದು ಗೊತ್ತಿದೆಯಾ ಸ್ವೆಟ್ಟ? ಬೇವ್ತಿರೋದಲ್ಲ ಇದು. ಇವಾಗ ನೀರು ವಾಶ್ ಮಾಡಿದೆ. ಸೊ ಇದಾದ್ಮೇಲೆ ನೆಕ್ಸ್ಟು ನಾನಂತೂ ಸಿಕ್ಕಾಪಟ್ಟೆ ಏನಪ್ಪ ಜನಗಳು ನೋಡ್ಬಿಟ್ಟು ಒಂಥರ ಗಾಬರಿನೂ ಆಗ್ತಾಯಿದ್ದೀನಿ. ಮತ್ತು ಸ್ವೆಟ್ ನನಗೆ ಟೆನ್ಷನ್ ಮಾಡ್ಕೊಳ್ಳ ಅಂತ ಹೇಳ್ತಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಳಿ, ಇವಾಗ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಫುಲ್ ರೆಡಿ ಆದಮೇಲೆ ಸೆಕೆ ತಡೆಯೋಕ್ಕಾಗದೆ ಫ್ಯಾನ್ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ. ಜ್ಯುವೆಲ್ಸು ಸ್ಯಾರಿ ಎಲ್ಲ ಹಾಕೊಂಬಿಟ್ರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಅದಾದಮೇಲೆ ಚಂದು ಫ್ರೆಂಡ್ಸ್ಗಳು ಬಂದಿದ್ದರು, ಅವರು ಮಾತಾಡ್ಕೊಂಡು ಕೂತಿದ್ರು. ತಡೆಯೋಕ್ಕಾಗಲ್ಲ ಸೆಕೆನೆ ಅಂತ ಹೇಳಿಬಿಟ್ಟು ಆಚೆ ಬಂದುಬಿಟ್ಟೆ. ಸೊ ಆಚೆ ಬಂದು ನಿಂತ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಹೋಗೋದಕ್ಕೆ. ಸೊ ಹಾಗಾಗಿ ಹಂಗೆ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ಕಾಣಿಸ್ತಿದ್ದಾಳಲ್ಲ, ಇವಳು ನನ್ನ ತಂಗಿ, ಅವರು ನನ್ನ ಅಕ್ಕ. ನೀವೆಲ್ಲರೂ ಕೇಳ್ತಿರ್ತೀರಲ್ಲ ಫ್ಯಾಮಿಲಿ ತೋರಿಸಿ ಅಂತ. ಸೊ ಇವತ್ತೆಲ್ಲರೂ ಬಂದಿರ್ತಾರೆ. ಯಾರ್ಯಾರನ್ನ ತೋರ್ಸೋಕ್ಕಾಗುತ್ತೋ ಅವ್ರವ್ರನ್ನ ತೋರಿಸ್ತೀನಿ. ಬಟ್ ನಾನು ವೀಡಿಯೋ ಇಟ್ಕೊಂಡು ಹೋದರೆ ಸಾಕು, ಓಡ್ಬಿಡ್ತಾರೆ ಆ ಕಡೆ. ನೋಡಿ ಹೆಂಗೋಗಿ ನಿಂತಿದ್ದಾರೆ. ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಯಿತು. ಇದು ನಮ್ಮ ಅಕ್ಕ. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಲಿ ಯಾರೂ ಕ್ಯಾಮ್ರಾಗೆ ಬರಲ್ಲ. ಬರಬೇಕು ಅಂದರೆ ಹಿಂಸೆ ಮಾಡಿ ಅವ್ರನ್ನ ಕರ್ಕೊಂಬರ್ಬೇಕು. ಸೊ ಅದಕ್ಕೆ ನಾನು ನಮ್ಮ ಮನೆಯವ್ರನ್ನ ತೋರಿಸಿಲ್ಲ ಅಷ್ಟೇ. ನೀವು ಕೇಳ್ತಿರ್ತೀರಲ್ಲ, ಎಲ್ಲಿ ನಿಮ್ಮ ಮನೆಯವರು ಯಾರಿಲ್ವಾ ತೋರಿಸಿ ಫ್ಯಾಮಿಲಿನ ಅಂತ. ಇವತ್ತು ಹೋಗ್ತೀನಲ್ಲ, ನೆಕ್ಸ್ಟು ಆದರೆ ಎಲ್ಲರನ್ನೂ ತೋರಿಸ್ತೀನಿ. ಸೊ
ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ ತೋರಿಸ್ತೀನಿ ಅಲ್ಲಿ ಹೆಂಗೆ ರೆಡಿ ಆಗಿದೆ ಅಂತ. ನೋಡಿಲ್ಲ ನಾನು. ಇಷ್ಟು ದೊಡ್ಡದೇ ಬೇಕಾಗಿದೆ. ಸೊ ದೊಡ್ಡ ಬಳೆ ತರಿಸಿದೆ. ಅಲ್ಲಿ ಗಿಡದ ತಟ್ಟೆಗೆ ಇಬ್ಬಿಬ್ರು ಶಾಸ್ತ್ರ ಅಲ್ಲ ಅಲ್ಲ ಅಷ್ಟು ಒಳಗೆ ಹೋಗಲ್ಲ ಅನ್ಸುತ್ತೆ. ಅವ್ರು ತೋರ್ಸಕ್ಕಾರ ಆರಾಮ ನೋಡ್ತೀನಿ. ರಿಂಗು ಹೋಗುತ್ತೆ. ಇವಾಗ ಹೋಗ್ತಂದ್ರ ಅದೇ ಆಗದೆ ನನ್ನ ಕೈಲೆಲ್ಲ ಫುಲ್ಲು ಚುಚ್ಕೊಂಡ್ಬಿಟ್ಟಿತ್ತಲ್ಲ, ಅದಕ್ಕೆ ಇನ್ನೂ ಒಂದು 10 ನಿಮಿಷ ಟೈಮ್ ಇದೆ ಅಂತ ಹೇಳಿಬಿಟ್ಟು ಫೋಟೋ ತೆಗ್ಸೋಣ ಅಂತ ತೆಗಿಸ್ತಾ ಇದ್ವಿ. ಅಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಆಯಿತು, ಕರೆದ್ರು ಹೋಗಿಬಿಟ್ವಿ. ಸೊ ಆ್ಯಕ್ಚುಲಿ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು 11:50ಗೆ ಕೂತ್ಕೋಬೇಕು ಅಂತ ಹೇಳಿಬಿಟ್ಟು, ಬಟ್ ಆಗಲಿಲ್ಲ ಆ ಟೈಮ್ಗೆ ಕೂತ್ಕೊಳ್ಳೋಕ್ಕೆ. ನಾನೇ ರೆಡಿ ಆಗೋದು ಲೇಟ್ ಆಗೋಯ್ತು. ಸೊ ಹಾಗಾಗಿ ಫುಲ್ ಚೆಂದು ಗರಮ್ ಆಗಿಬಿಟ್ಟಿದ್ರು, ಟೈಮಿಗೆ ಕರೆಕ್ಟಾಗಿ ರೆಡಿ ಆಗಲಿಲ್ಲ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇನ್ನೊಂದು ಟೈಮಿಂಗ್ಸ್ ಕೊಟ್ಟಿದ್ದರು 1:30ಗೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 1:30 ಆಗೋಯ್ತು. ಸೊ ಅದಾದಮೇಲೆ ನಾವು ಹೇಳಿದ್ದು ಎಲ್ಲರೂ ಬಂದಿದ್ದೀನೋ 12:30 1ಗೆ ಆ್ಯಕ್ಚುಲಿ. ಸೊ ಕರೆಕ್ಟಾಗಿ ಅವರು ಬಂದರು, ನಮ್ಮದು ಸ್ಟಾರ್ಟ್ ಆಯಿತು. ಸೊ ಪೂಜೆ ಎಲ್ಲ ಮಾಡಿ ತುಂಬ ಜನ ಬಂದಿದ್ದರು. ಅದಾದಮೇಲೆ ಕೂತ್ಕೊಂಡೆ. ಅದಾದಮೇಲೆ ಸ್ಟಾರ್ಟ್ ಆಯಿತು. ಒಂಥರ ನರ್ವಸ್ ಆಗ್ತಾಯಿದೆ ನಾನಂತೂ. ಸ್ವೆಟ್ ಬೇರೆ ಜಾಸ್ತಿ ಆಗ್ತಾಯಿತ್ತು. ಜ್ಯುವೆಲ್ಸ್ ಎಲ್ಲ ಹೆವಿ ಅನಿಸ್ತಾಯಿತ್ತು ನನಗೆ. ಆಮೇಲೆ ಆ ಡಾಬು ಬೇರೆ ಹಾಕಿದ್ನಲ್ಲ, ಅದು ಚುಚ್ಚಿದಂಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತಾಯಿತ್ತು. ಸೊ ಅದಾದಮೇಲೆ ಅದನ್ನ ಸ್ವಲ್ಪ ಲೂಸ್ ಮಾಡಿಸ್ಕೊಂಡೆ. ಸೊ ಚಂದು ಬಂದರು. ಚಂದುನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಕೂತ್ಕೊಂಡಿದ್ದೆ 1:30 ಆಗಿದ್ದರಿಂದ ಊಟಕ್ಕೆಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಮುಗಿಸ್ಬಿಟ್ರು. ಅಯ್ಯೋ, ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಫೋಟೋಗ್ರಾಫರು ಈಗ ಹಾರ ಹಾಕಿದ್ರಲ್ಲ, ಇನ್ನೊಂದು ಸಲ ಹಾಕಿ, ಇನ್ನೊಂದು ಸಲ ತೆಗ್ದು ಹಾಕಿ, ಇನ್ನೊಂದು ಸಲ ಕುಂಕುಮ ಇಡಿ, ಈ ಥರ ಅಂದರೆ ಅವ್ರ ಫೋಟೋಗೋಸ್ಕರ ಹೇಳ್ತಾನೆ ಇದ್ದರು. ನಂಗೆ ಮೊದಲೇ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು. ಫಸ್ಟ್ ಇವ್ರು ಏನು ಮಾಡ್ತಾರೋ ಎಲ್ಲ ಮಾಡಿಬಿಡಲಿ, ಆಮೇಲೆ ನೀವು ಫೋಟೋ ತೊಗೊಳ್ಳಿ, ಇಲ್ಲಾಂದರೆ ಕ್ಯಾಂಡಿಡೇಟಾಗಿ ಹೆಂಗೆ ಬರುತ್ತೋ ಹಂಗೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಸೊ ಇವರೆಲ್ಲ ನಮ್ಮ ಚಂದು ಫ್ರೆಂಡ್ಸು. ಸೊ ಊಟಕ್ಕೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಬೇಗ ಎಲ್ಲ ಬಂದು ವಿಶ್ ಮಾಡಿ ಹೊರಟರು ಅವರು. ಸೊ ಸರು ನನಗೆ ಒಂದು ಬೊಕ್ಕೆ ಬೇರೆ ಕೊಟ್ಟಿದ್ದರು. ಸೊ ಅದಾದಮೇಲೆ ಇವಾಗ ನೋಡ್ತಿರ್ಬೋದು ನೀವು ಪ್ಲೇಟ್ ಡೆಕೋರೇಷನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂತ. ರಾಘವೇಂದ್ರ ಇವೆಂಟ್ಸ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದಾದಮೇಲೆ ಬೇರೆ ಏನೇನು ಶಾಸ್ತ್ರ ಇರುತ್ತೋ ಎಲ್ಲನೂ ಬೇಗ ಮುಗಿಸಿದ್ರು, ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಬಂದವರೆಲ್ಲ ವಿಶ್ ಮಾಡಿ ಹೊರಟರು. ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ನಮ್ಮ ಅಕ್ಕಂದಿರು ಮತ್ತು ಚಿಕ್ಕಮ್ಮಂದಿರು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇದ್ದಾರೆ. ಸೊ ಇವಳು ನಮ್ಮ ಅಕ್ಕನ ಮಗಳು ಚಿಕ್ಕೋಳು, ಮತ್ತು ನಮ್ಮಮ್ಮ. ಈಗ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ. ಹಾಡು ಹೇಳಿ ಸುಮ್ಮನೆ ಕೊಟ್ಬಿಡ್ತಾರೆ. ಈಗ ಇಲ್ಲ ದಿರತ್ತೆ ನಿಮಿಷ ಅದೇ ಹೇಳದೆ. ಅವ್ರು ಬರಲ್ಲ ಪಾಪ. 100 ರೂಪಾಯಿ ಹಾಡು ಹೇಳಿದ್ರೆ 500 ಈಗ. ಗಂಗಾಧರ ನಾರಾಯಣಿ ಶ್ರೀ ಗೌರಿ ಮುತ್ತು ಮುಗುತಿಯ ಕೊಡು ಮುತ್ತಿನುಂಗರವ ಕೊಡು ಮುತ್ತೈದೆ ಸ್ಥಾನವ ಕೊಟ್ಟು ಕಾಪಾಡಿ. ಹೇಳೋರ್ಗು ಹಿಡ್ಕೊಂಡು ನಿಂತ್ಕೊಳ್ಳಿ. ಮುತ್ತೈದೆ ಸ್ಥಾನವ ಕೊಟ್ಟು ಕಾಪಾಡು. ಮಂಗಳ ಮಹಾಗೌರಿ ರಂಗನ ಸಹೋದರಿ ಗಂಗಾಧರ ನಾರಾಯಣಿ ಶ್ರೀ ಗೌರಿ. ಹಾರ ವೀರವ ಕೊಡು ಹರಳಿ ನುಂಗರವ ಕೊಡು, ಹಾರ ವೀರವ ಕೊಡು ಹರಳಿ ನುಂಗರವ ಕೊಡು, ಆರೈದೆ ಸ್ಥಾನವ ಕೊಟ್ಟು ಕಾಪಾಡು. ಫೈನಲಾಗಿ ಅಲ್ಲಿ ಆರತಿ ಎಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ. ಊಟದ ಕ್ಲಿಪ್ಸು ನಾನು ತೊಗೊಂಡಿಲ್ಲ. ಸೊ ಊಟ ಮುಗಿಸ್ಕೊಂಡು ಬೇಗ ಹೊರಡಬೇಕು ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ಅವರು ಹೊರಡೋದಕ್ಕೂ ಒಂದು ಟೈಮಿಂಗ್ಸ್ ಕೊಟ್ಟಿದ್ರು. 4:15 ಒಳಗಡೆ ನೀವು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಬಂದು ಮನೇಲಿ ಮಡ್ಲಕ್ಕಿ ತುಂಬೋ ಶಾಸ್ತ್ರ ಇತ್ತು. ಅದನ್ನು ಮಡ್ಲಕ್ಕಿ ಎಲ್ಲ ತುಂಬಿಸ್ಕೊಂಡು ಆಮೇಲೆ ಹೊರಡಬೇಕಿತ್ತು. ಸೊ ಪ್ರೆಗ್ನೆಂಟ್ ಟೈಮಲ್ಲಿ ಅಕ್ಕಿನ ಹಾಕಲ್ವಂತೆ, ಅಂದರೆ ಒಂದು ಕಾಯಿ ಮತ್ತು ಭತ್ತನ ಹಾಕಿದ್ರು.
ಸೊ ನಾವೊಂಥರ ಯಾವ ಥರ ಅನಿಸ್ತಿತ್ತು ಅಂದರೆ ಮದುವೆ ಟೈಮಲ್ಲೂ ಈ ಥರನೇ ಮಾಡ್ತಾರೆ, ಕಳಿಸ್ಬೇಕಾದ್ರೆ ಮುಳ್ಳಕ್ಕಿ ತುಂಬಿ ಕಳಿಸೋದು ಆ ಥರ. ಸೊ ನಂಗೊಂಥರ ಖುಷಿನೂ ಆಗ್ತಾಯಿತ್ತು, ಒಂದು ಕಡೆ ಬೇಜಾರು ಆಗ್ತಾಯಿತ್ತು. ಸೊ ಫೈನಲಾಗಿ ಮಡ್ಲಕ್ಕಿ ಎಲ್ಲ ತುಂಬಿದ್ರು, ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಹೊರಟ್ವಿ. ಸರಿ ಕೊಡ್ತೀರಾ? ಆಯ್ತು ಹೋಗಿ ಹಿಂಗೋಗಿ ಹಂಗೆ ಗಂಡು ಮಗು ಎತ್ಕೊಂಡ್ ಬಾ. ಆ್ಯಕ್ಚುಲಿ ಚಂದು ತಮಾಷೆ ಮಾಡಿದ್ದು, ಯಾರೂ ಮೇಲೆ ತಪ್ಪು ತಿಳ್ಕೊಬೇಡಿ, ಸುಮ್ಮನೆ ಹಾಗೆ. ಸೊ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಹೇಳ್ಬೇಕಂತ ನೋಡ ಸಂಜು ಕಳ್ಸಿದೀನಿ ಹೇಳೋಣ. ಫಸ್ಟ್ ಮನೆ ಬಿಟ್ಟು ಹೋಗ್ಬೇಕು ಅಂತಿದ್ಯಾ? ಈ ಕಡೆ ಇಲ್ಲಿ ನೋಡಿ ಉಳ್ಳೆ ಇಲ್ಲೇ ಎಲ್ಲರಿಗಿಂತ ಶೂಟ್ ಮಾಡಕ್ ಹೋಗೋಳೆ. ಹೋಗ್ಬೇಡ ಅಂತ ಸೊ ಎಲ್ಲ ಮುಗೀತು. ಮನೆಯಿಂದ ಟೆಂಪಲ್ಗೆ ಬಂದು ಟೆಂಪಲಲ್ಲಿ ಕೈ ಮುಕ್ಕೊಂಡು ಹೊರಡೋಕ್ಕೆ ಅಂತ ನಿಂತ್ಕೊಂಡಿದ್ವಿ. ಸೊ ಅಷ್ಟರಲ್ಲಿ ಚಂದು ಎಲ್ಲ ಏನೋ ಮಾತಾಡ್ತಾಯಿದ್ರು, ಅಂದರೆ ಹುಷಾರಾಗಿರೋ ಆರಾಮಾಗಿ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ. ಮಾತಾಡಾದಮೇಲೆ ಫೋಟೋಸ್ ತೆಗೆಸ್ಕೊಳ್ಳೋಣ ಫೈನಲಿ ಫ್ಯಾಮಿಲೀಸ್ ಎಲ್ಲ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊಂಡ್ವಿ. ಇದು ನಮ್ಮ ಫ್ಯಾಮಿಲಿ, ಅಂದರೆ ನಮ್ಮ ಡ್ಯಾಡಿ ಫ್ಯಾಮಿಲಿ ಅಲ್ಲ, ನಮ್ಮ ಅತ್ತೆ ಮನೆ ಫ್ಯಾಮಿಲಿ ಫುಲ್ಲು. ಅದರಲ್ಲೂ ಒಬ್ಬೊಬ್ಬರು ಮಿಸ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಬಾಯ್ ಬಾಯ್ ಹೇಳಿಬಿಟ್ಟು ಹೊರಟೆ. ಲಾಸ್ಟು ಫುಲ್ಲು ಎಲ್ಲರೂ ಓಕೆ ಹುಷಾರು ಅಂತ ಹೇಳ್ತಾಯಿದ್ರಲ್ಲ, ನಂಗೊಂಥರ ಬೇಜಾರು ಆಗ್ತಾಯಿತ್ತು. ಓಕೆ ಚಂದು ಇನ್ನೇನು ಜೊತೇಲಿ ಬರೋ ಆಗಿರಲಿಲ್ಲ, ಬರೋಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಚಂದೂ ಬರ್ತಾಯಿರಲಿಲ್ಲ. ಸೊ ಅವ್ರಿಗೇನು ಬೇಜಾರು ಇರಲಿಲ್ಲ, ಆರಾಮಾಗಿ ಓಕೆ ಬಾಯ್ ಹುಷಾರು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಸೊ ಲೇಟ್ ಆಗಿಬಿಡುತ್ತೆ, ಅಂದರೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕಾಗಿತ್ತಲ್ಲ, ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಇಷ್ಟೇ ನನ್ನ ಸೀಮಂತ ವ್ಲಾಗ್. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಸಿದ್ದೀನಿ. ಸೊ ಹೆಂಗೆ ಅನಿಸ್ತು ಏನನ್ನಿಸ್ತು ಅಂತ ಹೇಳಿ ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.